ಹಾಯ್ ಫ್ರೆಂಡ್ಸ್, ನಾನು ಬೆಳಿಗ್ಗೆ ಒಂದು ವೀಡಿಯೋ ಮಾಡಿದ್ದೆ ಮಾರೆ. ಈ ಜಾಬಿದು ಉಂಟಲ್ಲ, ಬೆಳಿಗ್ಗಿನ ಒಂದು 12:30ವರೆಗೆ ವೀಡಿಯೋ ಮಾಡಿ ಆಗಿದೆ. ಸ್ವಲ್ಪ ಹೊತ್ತಿನಲ್ಲಿ ಈಗ ಒಂದು 4-5 ಗಂಟೆಗೆ ಅಪ್ಲೋಡ್ ಮಾಡ್ತೇನೆ ಅಂತ ಹೇಳುವಾಗ ಮೊಬೈಲಲ್ಲಿ ವೀಡಿಯೋ ಕಾಣೋದಿಲ್ಲ ಅಲ್ಲ, ಎಲ್ಲಿ ಹೋಗಿದೆ ಅಂತಲೇ ಗೊತ್ತಿಲ್ಲ, ಎಂತಾಯ್ತು ಅಂತಲೇ ಗೊತ್ತಿಲ್ಲ. ಅದಕ್ಕೆ ಈಗ ನಾನು ಕೂತ್ಕೊಂಡು ಮಾಡ್ತಾ ಇದ್ದೇನೆ. ಈಗ ಗಂಟೆ ಎಷ್ಟು 7-7:30 ಆಗಲಿಕ್ಕೆ ಆಯ್ತಾ ಏನೋ. ಎಂತ ಹೇಳಿದ್ರು ಅವಸ್ಥೆ. ಅದು ನಾನು ಕೆಲವು ಆ್ಯಪ್ಸ್ ಎಲ್ಲ ಮೊಬೈಲಲ್ಲಿ ಅಪ್ಲೋಡ್ ಮಾಡಿದ್ದೆ, ಹಾಗೇನಾದರೂ ಆಗಿರ್ಬೋದಾ, ಯಾರಿಗೆ ಗೊತ್ತಲ್ವ. ಓಕೆ, ಈಗದು ಜಾಬ್ ಇದೆ ಹೇಳ್ತಾ ಇರೋದು ನಾನು. SCHS ಇಲಾಖೆಯಲ್ಲಿ 7ನೇ ತರಗತಿಯಿಂದ 7ನೇ ತರಗತಿ 10ನೇ ತರಗತಿ PUC ಪಾಸ್ ಆದವರಿಗೆ ಈ ಕೆಲಸ ಮಾಡ್ಬೋದು. ಕರ್ನಾಟಕದವರಿಗೆ ಮಾತ್ರ ಅವಕಾಶ ಇದು, ಆಯಿತಾ. ಪಿಯೋನ್ ಮತ್ತು ಸೇವಕರಾಗಿ ಸ್ಯಾಲ್ರಿ ಬಗ್ಗೆ ಎಲ್ಲ ನಿಮಗೆ ತಿಳಿಸ್ತೇನೆ. ಸುಮಾರು ಇಲ್ಲಿ ಪೋಸ್ಟರ್ಸ್ ಇದೆ, ಸುಮಾರು ಹುದ್ದೆಗಳು ಖಾಲಿ ಇದೆ. ಸೊ ಹೇಳುವ ಯಾವುದೆಲ್ಲ ಜಾಬ್ಸ್ ಇದೆ ಅಂತ ನೋಡುವ. ECHS ಇಲಾಖೆಯಲ್ಲಿ ಖಾಲಿ ಇರುವ ಅಂದರೆ ECH ರಿಕ್ವೈರ್ಮೆಂಟ್ 2026. ಇಲ್ಲಿ ಡ್ರೈವರ್, ಸಹಾಯಕ, ಹೆಲ್ಪರ್, ಹೌಸ್ ಕೀಪರ್, ಕ್ಲರ್ಕ್, 8ನೇ ತರಗತಿ 10ನೇ ತರಗತಿ ದ್ವಿತೀಯ PUC ಮತ್ತು ಡಿಗ್ರಿ ಯಾರ್ದು ಆಗಿದೆ, ಪಾಸ್ಔಟ್ ಆಗಿದ್ದೀರಿ ಅವರು ಪುರುಷರು ಮಹಿಳೆಯರು ಇಲ್ಲಿ ಅರ್ಜಿಯನ್ನು ಹಾಕ್ಬೋದು. ಯಾವುದೇ ರೀತಿಯ ಅರ್ಜಿ ಶುಲ್ಕ ಇರೋದಿಲ್ಲ. ಸುಮ್ಮನೆ ಮತ್ತೆ ಕಮೆಂಟಲ್ಲಿ ರಾಂಗ್ ಕಮೆಂಟ್ ಹಾಕಬೇಡಿ. ಇದರ ಬಗ್ಗೆ ಇನ್ನೊಬ್ಬರು ಸಬ್ಸ್ಕ್ರೈಬರು ನೋಡ್ತಾರೆ ಅನ್ನುವ ಪರಿಜ್ಞಾನ ಇರಲಿ. ನೆಕ್ಸ್ಟು, ಯಾರಿಗೆಲ್ಲ ಇಂಟ್ರೆಸ್ಟ್ ಉಂಟು ಇದರಲ್ಲಿ ನೀವು ಉಚಿತವಾಗಿ ಇಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು ವಿದೌಟ್ ಎನಿ ಫೀಸ್. ECHS ಇಲಾಖೆಯ ಹುದ್ದೆಗಳಿಗೆ ಸಂಬಂಧಿಸಿದ ಸಾಕಷ್ಟು ವಿವರಗಳಿವೆ. ಸೊ ಅದನ್ನು ನಾನು ನಿಮಗೆ ಇವಾಗ ತಿಳಿಸ್ತೇನೆ, ಲಾಸ್ಟ್ ಡೇಟ್ ಎಲ್ಲ ಯಾವಾಗ ಅಪ್ಲೈ ಮಾಡಲಿಕ್ಕೆ ಅಂತೇಳಿ. SCHS ಇಲಾಖೆಯಲ್ಲಿ ಖಾಲಿ ಇರುವ ಸೇವಕ, ಪಿಯಾನ್, ಕ್ಲರ್ಕ್, ಹೌಸ್ ಕೀಪರ್, ನಾನು ಫುಲ್ ಹೇಳಿದೆ ಅಲ್ವಾ, ಎಜುಕೇಷನ್ ಬಗ್ಗೆ ಹೇಳಿದೆ ಅಲ್ವಾ, ಎಷ್ಟು ಕ್ವಾಲಿಫಿಕೇಷನ್, ಎಲಿಜಿಬಲ್ ಕ್ರೈಟೀರಿಯಾ ಏನು ಅಂತೇಳಿ. ಸೊ ಇವಾಗ ಸ್ಯಾಲ್ರಿ ಬಗ್ಗೆ ಹೇಳ್ತೇನೆ ನಾನು. ಸ್ಯಾಲ್ರಿ ಅನ್ನೋದು 21,800ರಿಂದ 1,00,000 ತನಕ ನಿಮಗೆ ಸ್ಯಾಲರಿ ಇದೆ ಇಲ್ಲಿ ಪ್ರತಿ ತಿಂಗಳಿಗೆ. ಓಕೆ, ಸೊ ಇವಾಗ ನಾನು ನಿಮಗೆ ಹೇಳ್ತಾ ಇರುವಂಥದ್ದು ನೆಕ್ಸ್ಟ್, ಇಲ್ಲಿ ಒಂದು ಸುಮಾರು ಹುದ್ದೆಗಳು ಖಾಲಿ ಇವೆ. ಆ ಹುದ್ದೆಗಳು ಯಾವುದಂತೇಳಿ ನೋಡುವ. ಚೌಕಿದಾರ್, ಫೀಮೇಲ್ ಅಟೆಂಡೆಂಟ್, ಪಿಯಾನ್, ಹೌಸ್ ಕೀಪರ್, ಡ್ರೈವರ್, ಕ್ಲರ್ಕ್, ದಂತ ನೈರ್ಮಲ್ಯ ತಜ್ಞರು, ಲ್ಯಾಬ್ ಅಸಿಸ್ಟೆಂಟ್, ಲ್ಯಾಬ್ ಟೆಕ್ನಿಷಿಯನ್, ಫಾರ್ಮಸಿಸ್ಟ್, ನರ್ಸಿಂಗ್ ಅಸಿಸ್ಟೆಂಟ್, ರೇಡಿಯೋಗ್ರಾಫರ್, ಭೌತ ಶಿಕ್ಷಕ, ಡೆಂಟಲ್ ಆಫೀಸರ್, ಮೆಡಿಕಲ್ ಸ್ಪೆಷಲ್, ರೇಡಿಯೋಲಾಜಿಸ್ಟ್, ಸ್ತ್ರೀರೋಗ ತಜ್ಞ, ಪ್ರಭಾವಿ ಅಧಿಕಾರಿ. ಆ್ಯಕ್ಚುಲಿ ವೀಡಿಯೋಸನ್ನೆಲ್ಲ ನಾನು ಮೊದಲೇ ಮಾಡಿ ಇಡೋದು. ನನಗೆ ಸಂಜೆ ವೀಡಿಯೋ ಮಾಡೋದಂದರೆ ಆಗೋದಿಲ್ಲ, ಒಂದು ಟೈಪ್ ಎಲರ್ಜಿ. ಹೇಗೂ ಎಲರ್ಜಿ ಉಂಟು, ಸ್ಕಿನ್ ಎಲರ್ಜಿ. ಈಗ ಸಂಜೆ ವೀಡಿಯೋ ಮಾಡೋದಂತ ಹೇಳಿದರೆ ಆಗೋದಿಲ್ಲ. ಓಕೆ, ಸೊ ಈ ಒಂದು ಇಲಾಖೆಯಲ್ಲಿ ಒಟ್ಟು 58 ಹುದ್ದೆಗಳಿವೆ. 58 ಪೋಸ್ಟರ್ಸ್ ಇಲ್ಲಿ ಖಾಲಿ ಇದೆ. ಕರ್ನಾಟಕದಲ್ಲಿ ಈ ಹುದ್ದೆಗಳು ಮಾತ್ರ ಖಾಲಿ ಇವೆ. ಸೊ ಇಂಟ್ರೆಸ್ಟೆಡ್ ಇದ್ದವರು ಅರ್ಜಿಯನ್ನು ಹಾಕ್ಬೋದು, ಅದು ಕರ್ನಾಟಕದವರು ಮಾತ್ರ. ಮತ್ತು ಎಲ್ಲಿ ಅಂತ ಹೇಳಿ ಉದ್ಯೋಗ ಪ್ಲೇಸ್ ನಾನು ಮತ್ತೆ ಹೇಳ್ತೇನೆ, ಸ್ಥಳ ಎಲ್ಲಿ ಅಂತ ಹೇಳಿ ಲಾಸ್ಟಿಗೆ ಹೇಳ್ತೇನೆ. ಪವರ್ ಗ್ರಿಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಇಲಾಖೆಯ ಹುದ್ದೆಗಳ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಈ ರೀತಿಯ ಒಂದು ಸ್ಯಾಲ್ರಿ ಇದೆ, 21,800ರಿಂದ 1,30,000. ಸೊ ಇದನ್ನು ಒಂದು ನೋಟ್ ಮಾಡಿಕೊಳ್ಬೇಕು. ಮುಖ್ಯ ಸೂಚನೆ ಒಂದು ಇಲ್ಲಿ ಉಂಟು. ಈ ಉದ್ಯೋಗ ಮಾಹಿತಿಯು ಉಚಿತವಾಗಿದ್ದು, ಯಾರಾದರೂ ನಿಮಗೆ ಹಣ ಕೇಳ್ತಾರಾದರೆ ಈ ನಂಬರಿಗೆ ನೀವು ವಾಟ್ಸಪ್ಪಲ್ಲಿ ರಿಪೋರ್ಟ್ ಮಾಡಬೇಕು. 8050798925. ಇದು ಯಾರಾದರೂ ನಿಮಗೆ ಈ ಒಂದು ಮಾಹಿತಿ, ನಿಮಗೆ ಕೆಲಸದ ಮಾಹಿತಿ ಗೊತ್ತಾದ ತಕ್ಷಣ ಯಾರಾದರೂ ನಿಮಗೆ ಕೇಳ್ತಾರೆ ಅಮೌಂಟ್, ಓಕೆ ಈ ಕೆಲಸ ಬೇಕಾದರೆ ಅಮೌಂಟ್ ಕೊಡಿ ಅಂತ ಹೇಳಿ. ಸೊ ಆವಾಗ ಇಂಥವರಿಗೆ ನೀವು ರಿಪೋರ್ಟ್ ಮಾಡಬೇಕು.
ರಿಪೋರ್ಟ್ ಮಾಡಲಿಕ್ಕೆ ಮಾತ್ರ ಕಾಂಟ್ಯಾಕ್ಟ್ ಮಾಡಿ, ಮತ್ತು ನಿಮ್ಮದು ಲಚ್ಚಬಚ್ಚ ಅಧಿಕ ಪ್ರಸಂಗ ಮಾತಾಡಲಿಕ್ಕೆ ಕಾಂಟ್ಯಾಕ್ಟ್ ಮಾಡಬೇಡಿ ಆಯಿತಾ. ಅದಕ್ಕೆಲ್ಲ ಇದು ನಂಬರ್, ಇದು ರಿಪೋರ್ಟ್ ಮಾಡಲಿಕ್ಕೆ ಮಾತ್ರ. ಎಲ್ಲಾದರೂ ಫೀಸ್ ಏನಾದರೂ ಶುಲ್ಕ ಏನಾದರೂ ಕೇಳಿದರೆ ಮಾತ್ರ, ಯಾಕೆಂದರೆ ಇದು ಉಚಿತ ಕೆಲಸ ಅಲ್ವಾ, ಇದು ಫ್ರೀ ಜಾಬ್ ಅಲ್ವಾ. ಸೊ ಯಾರು ಕೂಡ ಅಮೌಂಟ್ ಕೇಳಲಿಕ್ಕಿಲ್ಲ, ಇದಕ್ಕೆ ಕೇಳಿದರೆ ರಿಪೋರ್ಟ್ ಮಾಡಿ, ಅದೊಂದು ಇಂಪಾರ್ಟೆಂಟ್ ನೋಟು. ನೆಕ್ಸ್ಟ್, ಇಲಾಖೆಯಲ್ಲಿ ಅರ್ಜಿ ಸಲ್ಲಿಸಲು ಬಯಸುವ ಅಭ್ಯರ್ಥಿಗಳು ಕ್ಯಾಂಡಿಡೇಟ್ಸ್ಗೆ ವಿಶ್ವವಿದ್ಯಾನಿಲಯದಿಂದ ಅಥವಾ ಸಂಸ್ಥೆಯಿಂದ ಹುದ್ದೆಗಳಿಗೆ ಅನುಗುಣವಾಗಿ 8ನೇ ತರಗತಿ, ಡಿಗ್ರಿ, MBBS ಅಥವಾ MD ಅಥವಾ MS ಅಥವಾ DNB, ಡಿಪ್ಲೊಮಾ, GNM, B ಫಾರ್ಮಸಿ, DMLT, BDS ಇಷ್ಟು ಎಲಿಜಿಬಲ್ ಕ್ರೈಟೀರಿಯಾ ಇದೆ. ಶಿಕ್ಷಣ ಇಷ್ಟು ಎಜುಕೇಷನ್ ಕಂಪ್ಲೀಟ್ ಮಾಡಿದವರು ಇಲ್ಲಿ ಅಪ್ಲೈ ಮಾಡ್ಬೋದು. ಸೊ ನಂತರ ಇಲ್ಲಿ ಒಂದು ಎಷ್ಟು ಎಲಿಜಿಬಲ್ ಕ್ರೈಟೀರಿಯಾ ಎಷ್ಟು ಅಂತ ಹೇಳಿ, ಏಜ್ ಲಿಮಿಟ್ ಇರ್ತದಲ್ವಾ. ಸೊ ಕ್ರೈಟೀರಿಯಾ ನೋಡುವ. ಈ ಇಲಾಖೆಯಲ್ಲಿ ಖಾಲಿರುವ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಯಾರಿಗೆಲ್ಲ ಇಂಟ್ರೆಸ್ಟ್ ಉಂಟು, ಪುರುಷರಿಗೆ ಮತ್ತು ಮಹಿಳೆಯರಿಗೆ ವಯೋಮಿತಿ 18ರಿಂದ 45 ವರ್ಷ ತನಕ ಇದೆ. ಓಕೆ. ಸೊ ಕೆಲವೊಮ್ಮೆ ಸಡಿಲಿಕೆ ಅನ್ನೋದು ಇರ್ತದೆ, ವಯೋಮಿತಿ ಸಡಿಲಿಕೆ ವಿವರ. ಸೊ ಇದರಲ್ಲಿ ನಿಮಗೆ ಸಡಿಲಿಕೆ ಅನ್ನೋದು ಕೊಡುವರು ಮೋಸ್ಟ್ಲಿ, ಇದು ಗೌರ್ಮೆಂಟ್ ಜಾಬ್ ಅಲ್ವಾ ಅದಕ್ಕೆ. ಸೊ ಇಲ್ಲಿ ನೆಕ್ಸ್ಟ್ ಅಪ್ಲಿಕೇಶನ್ ಫೀಸ್ ಸ್ಟ್ರಕ್ಚರ್ ಅಂತ ನೋಡುವ. ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 2A ಅಥವಾ 2B ಅಥವಾ 3A ಅಥವಾ 3B ವರ್ಗದ ಅಭ್ಯರ್ಥಿಗಳಿಗೆ, ಪರಿಶಿಷ್ಟ ಜಾತಿ ಹಾಗೂ ಪಂಗಡ ಅಭ್ಯರ್ಥಿಗಳಿಗೆ, ಅಂಗವಿಕಲ ಅಭ್ಯರ್ಥಿಗಳಿಗೆ, ಅಂಗವಿಕಲ ಅಂತ ಹೇಳುವಾಗ ನನಗೆ ನೆನಪಾಯಿತು, ಡಿಸಬಿಲಿಟಿ ಇದ್ದವರು ಸುಮಾರು ಜನ ನನಗೆ ಕಮೆಂಟ್ ಮಾಡಿ ನಮಗೆ ವರ್ಕ್ ಮಾಡಲಿಕ್ಕೆ ಒಂದು ಈಸಿಯೆಸ್ಟ್ ಆಗಿರುವ ವರ್ಕ್ ಇದ್ದರೆ ಹೇಳಿ ಅಂತ ಹೇಳಿದ್ದಾರೆ. ಓಕೆ. ಸೊ ಅವರಿಗೆ ವರ್ಕ್ ಫ್ರಮ್ ಹೋಮ್ ಕೂಡ ಇದ್ದರೆ ಹೇಳಿ ಅಂತ ಹೇಳಿದ್ದಾರೆ. ಆದರೆ ಡಿಸಬಿಲಿಟಿ ಇದ್ದವರಿಗೆ ಹೆಚ್ಚಾಗಿ ಕೆಲಸಗಳು ಇರೋದು ಭಾಳ ಕಮ್ಮಿ. ಹಾಗಾಗಿ ಅವರು ನನಗೆ ಮೆಸೇಜ್ ಮಾಡಿದರು, ಕಮೆಂಟ್ ಮುಖಾಂತರ ಹೇಳಿದರು. ಸೊ ಇದು ಅವರಿಗೆ ಕೂಡ ಆಗ್ತದೆ. ಈ 4 ವರ್ಗದವರಿಗೆ ಕೂಡ ಇಲ್ಲಿ ಯಾವುದೇ ಶುಲ್ಕ ಇಲ್ಲ, ಫೀಸ್ ಇಲ್ಲ, 000. ಇವಾಗ ಸೆಲೆಕ್ಷನ್ ಪ್ರಾಸೆಸ್ ಯಾವ ರೀತಿ ಆಗ್ತದೆ ನೋಡುವ. ಸೊ ನಿಮ್ಮ ಮೆರಿಟ್ ಅನುಸಾರ ಮತ್ತು ಫೇಸ್ ಟು ಫೇಸ್ ಇಂಟರ್ವ್ಯೂ ಇರ್ತದೆ. ಹೀಗೆ ಅಭ್ಯರ್ಥಿಗಳನ್ನು, ಕ್ಯಾಂಡಿಡೇಟ್ಸನ್ನು ಆಯ್ಕೆ ಮಾಡ್ತಾರೆ ಕೆಲಸಕ್ಕೆ. ನೆಕ್ಸ್ಟು ಅರ್ಜಿ ಸಲ್ಲಿಸುವ ಪ್ರಾಸೆಸ್ ಏನು ಅಂತ ಹೇಳಿ. ಈ ಒಂದು ಇಲಾಖೆಯಲ್ಲಿ ಯಾರಿಗೆ ಕೆಲಸ ಮಾಡಲಿಕ್ಕೆ ಇಂಟ್ರೆಸ್ಟ್ ಉಂಟು, ಆನ್ಲೈನ್ ಮೂಲಕ ನೀವು ಅರ್ಜಿಯನ್ನು ಹಾಕಲಿಕ್ಕೆ. ನಂತರ ಫಸ್ಟ್ ಸ್ಟೆಪ್ ಇದೆ, ಮೊದಲನೇ ಹಂತ. ಯಾರಿಗೆಲ್ಲ ಆನ್ಲೈನಲ್ಲಿ ಅಪ್ಲಿಕೇಶನ್ನ ಫಿಲ್ಅಪ್ ಮಾಡಿ ಆಯಿತು, ವೆಬ್ಸೈಟಿಗೆ ಭೇಟಿ ನೀಡಿ ಕರೆಕ್ಟಾದ ಮಾಹಿತಿಯನ್ನೆಲ್ಲ ನೋಡಿ ನಂತರ ಅಪ್ಲಿಕೇಶನ್ನ ಫಿಲ್ಅಪ್ ಮಾಡಿ ಆದಮೇಲೆ ಖಾಲಿರುವ ಹುದ್ದೆಗಳಿಗೆ ಸಂಬಂಧಿಸಿದ ಮಾಹಿತಿಯನ್ನು ತಿಳಿದುಕೊಂಡು ನೀವು ಆ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಅರ್ಹತೆ ಹೊಂದಿದ್ದೀರಾ, ಇದು ಸೂಟೇಬಲ್ ಇದೆಯಾ ಅಂತ ನೋಡಿ ಮತ್ತೆ ನೀವು ಅಪ್ಲೈ ಮಾಡುವಂಥದ್ದು. ಓಕೆ. 3ನೇ ಹಂತ. ಸೊ ನಿಮ್ಮ ಮಾರ್ಕ್ಸ್ ಕಾರ್ಡ್, ಸರ್ಟಿಫಿಕೇಟ್ಸ್, ಅಂಕಪಟ್ಟಿಗಳು ಏನೆಲ್ಲ ಇವೆ ಅದೆಲ್ಲ ಒಂದು PDF ಮಾಡಿ ಇಟ್ಕೊಳ್ಳಿ. ಮೊದಲೇ ಅಪ್ಲೈ ಮಾಡುವ ಮುಂಚೆ PDF ಮಾಡಿ ಇಟ್ಕೊಳ್ಳಿ. ಇಲ್ಲಾದರೆ ಅಲ್ಲಿ ಅಪ್ಲೈ ಮಾಡುವಾಗ PDF ಮಾಡಲಿಕ್ಕೆ ಕೂತ್ಕೊಳ್ಬೇಡಿ. ಯಾಕೆ ಗೊತ್ತುಂಟ, ಅದು ಮತ್ತೆ ಅಲ್ಲಿ ಎಲ್ಲ ಫಿಲ್ಅಪ್ ಮಾಡಿದೆಲ್ಲ ಹೋಗ್ತದೆ, ಅದಕ್ಕೆ ಒಂದು ಟೈಮ್ ಲಿಮಿಟ್ ಉಂಟು, ಅದು ಹೋಗ್ತದೆ, ಗೊತ್ತಾಯ್ತಾ. ಸೊ ಅರ್ಜಿಯನ್ನು ಇಂಟ್ರೆಸ್ಟ್ ಇದ್ದರೆ ನಿಮಗೆ ಅಪ್ಲೈ ಮಾಡಲಿಕ್ಕೆ ಆನ್ಲೈನಲ್ಲಿ ಫಸ್ಟ್ PDF ಮಾಡಿ ಇಟ್ಕೊಳ್ಳಿ, ನಂತರ ಅಪ್ಲೈ ಮಾಡಲಿಕ್ಕೆ ಹೋಗಿ ಫಾರ್ಮ್ ಫಿಲ್ಅಪ್ ಮಾಡಿ. ಓಕೆ. ನೆಕ್ಸ್ಟ್ 4ನೇ ಹಂತ ಏನಂತ ಹೇಳಿದರೆ, ಹೆಸರು, ನಿಮ್ಮ ಮೊಬೈಲ್ ನಂಬರ್, ಅಡ್ರೆಸ್, ಇಮೇಲ್ ID ಕರೆಕ್ಟಾಗಿ ಹಾಕಬೇಕು. ಇದಕ್ಕೆ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ನೆಕ್ಸ್ಟ್ 5ನೇ ಹಂತ, ಸಂಪೂರ್ಣವಾಗಿ ಎಲ್ಲ ವಿವರಗಳನ್ನು ಹಾಕಿದ ಮೇಲೆ ಕಂಪ್ಯೂಟರಲ್ಲಿ ನೀವು ಎಲ್ಲ ವಿವರಗಳನ್ನು ಹಾಕಿದ ಮೇಲೆ ನಿಮ್ಮ ವಿವರದ ಒಂದು ಪ್ರತಿಯನ್ನು ಡೌನ್ಲೋಡ್ ಮಾಡಿ ನೀವು ತೆಗೆದುಕೊಳ್ಳುವಂಥದ್ದು. ಓಕೆ. ನಿಮ್ಮ ರೆಫರೆನ್ಸ್ಗೋಸ್ಕರ ಏನೆಲ್ಲ ಫಿಲ್ಅಪ್ ಮಾಡಿದ್ದೀರಿ, ಫಿಲ್ಅಪ್ ಮಾಡಿ ಆದಮೇಲೆ ಆ ಅರ್ಜಿಯನ್ನು ಫುಲ್ ಡೌನ್ಲೋಡ್ ಮಾಡಬೇಕು. ಫಿಲ್ಅಪ್ ಮಾಡಿದ ಮೇಲೆ ನೆಕ್ಸ್ಟ್ ನಿಮ್ಮೊಟ್ಟಿಗೆ ಅದು ಇಟ್ಕೊಳ್ಳಿಕ್ಕೆ ರೆಫರೆನ್ಸ್ಗೆ ಬೇಕಾಗ್ತಾರೆ ನಿಮಗೆ. ನೆಕ್ಸ್ಟ್ ಅರ್ಜಿಯನ್ನು ಹಾಕಲಿಕ್ಕೆ 26 ಫೆಬ್ರವರಿಗೆ ಸ್ಟಾರ್ಟ್ ಆಗಿದೆ, ಕೊನೆಯ ದಿನಾಂಕ 20 ಮಾರ್ಚ್. ಸೊ ಇಲ್ಲಿ ಲಿಂಕ್ ಇದೆ, ಅಪ್ಲೈ ಲಿಂಕ್ ಇದೆ, ನೋಟಿಫಿಕೇಷನ್ ಲಿಂಕ್ ಇದೆ. ಇದು 2 ಲಿಂಕನ್ನು ನಾನು ಹಾಕ್ತೇನೆ. ನೀವು ಎಲ್ಲರೂ ಹೋಗಿ ವಿಸಿಟ್ ಮಾಡಿ
ವೆಬ್ಸೈಟನ್ನು ನೋಡಿ ಹೇಗೆ ಎಲ್ಲ ಅಪ್ಲೈ ಮಾಡೋದು ಅಂತ ಆಲ್ರೆಡಿ ಹೇಳಿದ್ದೇನೆ. ಸೊ ಉದ್ಯೋಗ ಪ್ಲೇಸ್ ಎಲ್ಲಿ ಅಂತ ಹೇಳಿದರೆ ನಾನು ಲಾಸ್ಟಿಗೆ ಹೇಳ್ತೇನೆ ಅಂತ ಹೇಳಿದಲ್ವಾ, ಬೆಳಗಾವಿ. ಉದ್ಯೋಗ ಪ್ಲೇಸ್ ಇರೋದು ಬೆಳಗಾವಿಯಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್.